ಸೋಷಿಯಲ್ ಇನ್ಫ್ಲುಯೆನ್ಸರು, ಕಂಟೆಂಟ್ ಕ್ರಿಯೇಟ್ರು ಈ ವಿಡಿಯೋ ನೋಡೋ ಒಬ್ಬೊಬ್ರಿಗೂ ನನ್ನ ಪರ್ಸನಲ್ ರಿಕ್ವೆಸ್ಟು, ರೈತರು ಮಾತ್ರ ಹೋರಾಟ ಮಾಡಬೇಕು, ರೈತರು ಮಾತ್ರ ವಾಯ್ಸ್ ಔಟ್ ಮಾಡಬೇಕಂತ ಏನಿಲ್ಲ. ಅನ್ನ ತಿನ್ನೋರು ಒಬ್ಬೊಬ್ರು ವಾಯ್ಸ್ ಔಟ್ ಮಾಡಬೇಕು. ನಾನೊಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು, ಎಷ್ಟೇ ದುಡ್ಡು ನಾನು ಸೇವ್ ಮಾಡಿ ಇಟ್ಕೊಂಡ್ರು, ಈ ಲಾಕ್ಡೌನ್ ಟೈಮಲ್ಲಿ ನಾನು ಹುಡ್ಕೊಂಡು ಹೋಗಿದ್ದು ತರಕಾರಿ ಅಂಗಡಿಗೂ ರೇಷನ್ ಅಂಗಡಿಗೂ ಎಷ್ಟು ನಾನು ಮನೆಗೆ ಸೇವ್ ಮಾಡಿ ಇಟ್ಕೊಂಡ್ರೆ ನಾನು ಸರ್ವೈವ್ ಮಾಡ್ಕೋಬೋದು, ನನ್ನ ಕುಟುಂಬ ಸರ್ವೈವ್ ಮಾಡ್ಕೋಬೋದು ಅಂತ ಒಂದೇ ರೀಸನ್ ಇತ್ತು. ಅವಾಗ ಎಷ್ಟು IT ಕಂಪ್ನಿಗಳೈತೆ, ಯಾವ ಕಂಪ್ನಿಗೆ ಹೋಗಿದ್ರೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಯೋಚನೆ ಬಂದೇ ಇಲ್ಲ. ಸೊ ರೈತರಿಗೊಂದು ಪ್ರಾಬ್ಲಮ್ ಅಂದರೆ, ರೈತರೇ ಇಲ್ಲ ಅಂದಮೇಲೆ, ರೈತರಿಗೊಂದು ಜಾಗ ಇಲ್ಲ ಅಂದಮೇಲೆ ಒಳ್ಳೆ ಊಟ ನಮ್ಗೆ ಸಿಗಲ್ಲ. ಎಲ್ಲ ಪ್ಯಾಕ್ಡ್ ಫುಡ್ಡು ಒಳ್ಳೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಬಂದ್ಬಿಡುತ್ತೆ, IT ಕಂಪ್ನಿಗಳು ಬಂದ್ಬಿಡುತ್ತೆ. ಒಂದು ಕೋಕೋನಟ್ ಜ್ಯೂಸ್ ಇವಾಗ ಒಂದು ಪ್ಯಾಕೆಟಲ್ಲಿ ಬರುತ್ತೆ, ಅದು ಫ್ರೆಶ್ ಅಂತೆ. ಶೋಕಿ ಮಾಡೋಕ್ಕೆ ಪ್ಯಾಕ್ಡು ಜ್ಯೂಸ್ ಬರುತ್ತೆ, ಒಂದು ಶೋಕಿಗೆ ನಾವೆಲ್ಲ ಆ ಪ್ಯಾಕ್ ಜ್ಯೂಸ್ನ ಇಸ್ಕೊಂಡು ಕುಡಿತೀವಿ, ಅದು ಕೆಮಿಕಲ್ಲು. ನೀವು 4 ದಿವಸ ಇಟ್ಕೊಂಡ್ರು ಅದು ಕೆಟ್ಟೋಗಲ್ಲ. ನಾವು ಫ್ರೆಶ್ ಕೋಕೋನಟ್ ಜ್ಯೂಸ್ನ ಓಪನ್ ಮಾಡಿ ಒಂದು ದಿವಸ ಇಟ್ಕೊಂಡ್ರೆ ಕೆಟ್ಟೋಗುತ್ತೆ, ಸ್ಮೆಲ್ ಬರುತ್ತೆ. ನಮ್ಗೆ ಗೊತ್ತು ನಮ್ಮನ್ನ ಗೂಬೆ ಮಾಡ್ತಾ ಇದ್ದಾರೆ ಅಂತ. ಆದರೆ ರೈತರಿಗೊಂದು ಇಶ್ಯೂ ಅಂದರೆ ನಾವು ನಿಜವಾಗ್ಲೂ ಎಲ್ಲರೂ ಅವ್ರ ಜೊತೆ ನಿಂತ್ಕೋಬೇಕು. ಎಲ್ಲರೂ ವಾಯ್ಸ್ ಔಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನನ್ನ ಪರ್ಸನಲ್ ರಿಕ್ವೆಸ್ಟು, ನಾವೆಲ್ಲರೂ ರೈತರ ಜೊತೆ ನಿಂತ್ಕೊಳ್ಳೋಣ. ಅವ್ರಿಲ್ಲ ಆದ್ಮೇಲೆ, ಅವ್ರಿಗೊಂದು ಜಾಗ ಇಲ್ಲ ಆದ್ಮೇಲೆ 50 ವರ್ಷದಲ್ಲಿ ಸೆತ್ತೋಗೋರು 30 ವರ್ಷದಲ್ಲಿ ಸೆತ್ತೋಗ್ಬಿಡ್ತಾರೆ. ಎಲ್ಲ ಪ್ಯಾಕ್ಡ್ ಫುಡ್, ಕೆಮಿಕಲ್ ಫುಡ್ ಸಿಗೋದು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ IT ಕಂಪನಿಗಳು ಈ ಫುಡ್ ಇಂಡಸ್ಟ್ರಿನ ತಗೋಬಿಟ್ರೆ ಎಲ್ಲ ಪ್ಯಾಕ್ಡು, ಕೆಮಿಕಲ್ ಮಿಕ್ಸ್ಡು. ನಿಜವಾಗ್ಲೂ ನಿಮ್ಗೆಲ್ರೂ ಗೊತ್ತು, ರೈತರು ಇಲ್ಲಾದ್ಮೇಲೆ 100 ವರ್ಷ ಬದುಕೋದೆಲ್ಲ ಹೋಯ್ತು. ಇವಾಗ ಯಾರು ಅಷ್ಟೆಲ್ಲ ಬದುಕಲ್ಲ. ಸಿಟಿಯಲ್ಲಿ ಇರೋರು ಗೊತ್ತು, ತಿನ್ನೋ ಊಟದಿಂದಾನೇ 100% ಇಶ್ಯೂಗಳು ಬರೋದೆ, ಹೆಲ್ತ್ ಇಶ್ಯೂ ಬರೋದೇ ತಿನ್ನೋ ಊಟದಿಂದಾನೆ. ಇನ್ನ ಇದ್ರೂ ರೈತರುಗಳಿಲ್ಲ ಅಂದಮೇಲೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ವಾಯ್ಸ್ ಔಟ್ ಮಾಡಿ. ಬಾಯ್.